ಮಾಡ್ತಾ ಇದ್ದಾರೆ, ಬಂದಾರೆ ಇಲ್ಲಿ ತನಕ ಮಾಡಿದ್ದಾರೆ, ಇನ್ನೇನು ಮಾಡಿಲ್ಲ. ಈ ವರ್ಡ್ ಹ್ಯಾಂಗ್ ಅಂತೀರಿ? ಇದೇ ವರ್ಡ್ ನಾನು ನಿಮ್ಮ ಮನ್ಯಾಗ ಅಂದ್ರೆ ಎಂದು ನಮ್ಮ ಹೆಣ್ಮಕ್ಳು ನಾನು 20 ವರ್ಷ ಆಯ್ತು, ಯಾರು ಒಬ್ಬರ ಮೇಲೆ ಯಾರು ಬ್ಲೇಮ್ ಮಾಡಲ್ಲ. ಅವ್ರ ಜೊತೆ ಅವ್ರು ಹೊರಗಾಗ್ಲಿಕ್ಕೆ ಹೆಣ್ಮಕ್ಳಿಗೆ ಏನು ತಿಳಿದಿದ್ದೀನಿ ಗುಲ್ಬರ್ಗದಾಗ ಬೇಕೇ ಬೇಕು. We want एम्प्लॉय यूनियन तरफ से आज ये ऑफिस का सामने सांकेतिक धरने करने का एक ही वर्क है। और एक कचेरी जोनल नंबर 2 ऑफिस में जोनल कमिश्नर ने हमारा नीचे का उनका अधीन का सिब्बंदी को एंड ऑफिसर्स को थोड़ा ऑफिशियल लैंग्वेज में मिसयूज हुआ बोल के ऑल एम्प्लॉयज बोल दिए सो है। बात करने के टाइम पे थोड़ा लेडीज लोगों को उनको हर्ट केस हुआ है। वो लेडीज ऑल लेडीज आके जोनल 2 में कम से कम एक 8-10 लेडीज एंड ऑल ऑफिसर्स जोनल 2 एंटायर स्टाफ रेवेन्यू ऑफिसर, बिल कलेक्टर, RI, इंजीनियर्स ऑल स्टाफ आके हमारा एम्प्लॉय यूनियन अध्यक्ष को लेटर दिए। लेटर देने के बाद क्या हो गया बोल के उनको पूछे, उन्होंने खुद राइटिंग में रियस हुआ है। वो थोड़ा अनपार्लियामेंट वर्ड भी यूज हुआ बोल के बोल रहे हैं वो लोग। उसको ऐसे वो लोग क्या लिया लास्ट में, वो जोनल कमिश्नर जोन में जब तक रहता हमारे को सब जन को चेंज करना, नहीं तो वो जोनल कमिश्नर चेंज रहना हम वहाँ रहते बोल के उनका डिमांड्स है जोनल 2 का ऑल स्टाफ का। वो जोनल 2 ऑल स्टाफ से डिमांड के ऊपर हम आज स्ट्राइक बुला तो है। वो कमिश्नर सर आने के बाद उनको मनी भी दे के उनका डायरेक्शन कैसा था वो हिसाब से एंटायर स्टाफ को चेंज करता है, क्या वो जोनल कमिश्नर को चेंज करता है, वो देख के डिसीजन है। ಇದು ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರ ಸಂಘ ವತಿಯಿಂದ ಒಂದು ನಿರೀಕ್ಷಾ ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೀವಿ। ಈ ಸ್ಟ್ರೈಕ್ ಹಮ್ಮಿಕೊಂಡಿದ್ದ ವಿಷಯ ಏನಂದ್ರ ವಲಯ ಕಚೇರಿ 2 ಆಯುಕ್ತರು ತಮ್ಮ ಸಿಬ್ಬಂದಿ ಅವರಿಗೆ ಅವಾಚ್ಯ ಶಬ್ದದಿಂದ ಮಾತಾಡೋದಾಗ್ಲಿ, ಮಾನಸಿಕ ಹಿಂಸೆ ಕೊಡೋದಾಗ್ಲಿ, ನಿಂದನೆ ಮಾಡೋದಾಗ್ಲಿ, ಈ ತರ ಘಟನೆ ಎಲ್ಲ ಸುಮಾರು ತಿಂಗಳಿಂದ ನಡೀತಾ ಬಂದಿತ್ತು ವಲಯ ಕಚೇರಿ 2ರಲ್ಲಿ। ಅದ್ರ ಪ್ರಯುಕ್ತ ಸಿಬ್ಬಂದಿಯವರೆಲ್ಲ ನೌಕರ ಸಂಘಕ್ಕೆ ಮನವಿ ಸಲ್ಲಿಸಿದ್ರು। ಆ ಮನವಿಯನ್ನ ಎಲ್ಲ ನಾವು ಅಧಿಕಾರಿ ನೌಕರ ಸಂಘದವರು ಮತ್ತೆ ಪದಾಧಿಕಾರಿಗಳು ಕೂಡ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ। ಏನಂದ್ರ ಈ ತರ ಒಂದು ಘಟನೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲಿ ಆಗಿರಲಿಲ್ಲ। ಸೊ ಬೇರೆ ಇಲಾಖೆಯಿಂದ ಬಂದಂತ ಅಧಿಕಾರಿಗಳು ಈ ತರನ ದರ್ಪ ತೋರಿಸೋದು ಸಾಮಾನ್ಯ। ಸೊ ಅವ್ರ ಕೆಲಸ ಏನಿರ್ತದೆ ಅಂದ್ರೆ ನಮ್ಮ ಸರ್ಕಾರ ಆದೇಶ ಇರ್ತದೆ ತಮ್ಮ ಇದ್ದಂತ ಸಿಬ್ಬಂದಿಯವರಿಂದ ಕೆಲಸ ತಗೊಂಬೋದು। ಬಟ್ ಆದ್ರೆ ಇವ್ರು ಏನ್ ಮಾಡ್ತಿರೋದ ಬರೇ ಬೈಯೋದಾಗ್ಲಿ, ನಿಲ್ಸೋದಾಗ್ಲಿ, ಮಾನಸಿಕ ಹಿಂಸೆ ಕೊಡೋದಾಗ್ಲಿ, ಫೋನಲ್ಲಿನೂ ಕೂಡ ಬೈಯೋದಾಗ್ಲಿ, ಕಿವಿ ಕತ್ತರಿಸ್ತೀನಿ ಅಂತ ಹೆದರ್ಸೋದಾಗ್ಲಿ, ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀನಿ, ನಿಮ್ಗೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ ಆಗ್ಲಿ, ಮಾನಸಿಕ ಹಿಂಸೆ ಕೊಡೋದೊಂದ್ ಬಿಟ್ಟು ಯಾವ ತರ ಕೆಲಸ ತಗೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ। ಯಾಕಂದ್ರೆ ಆ ತರ ಯಾರೇ ಕೆಲಸ ತಗೊಂಬ ಆಯುಕ್ತರಾದ್ರೆ ಅವರು ಒಂದು ಸಿಬ್ಬಂದಿಯವ್ರಂತ ಕೂತ್ಕೊಂಡು ಮಾತಾಡಿ ಚರ್ಚಿಸಿ ಯಾವ ತರ ನಾವು ಕೆಲಸ ಮಾಡ್ಬೇಕು, ಯಾವ ತರ ಕೆಲಸ ಮಾಡಿದ್ರೆ ಪ್ರಯೋಜನ ಆಗುತ್ತೆ ನಮ್ಮ ವಲಯಕ್ಕೆ ಅಂತ ತಿಳಿದು ಕೆಲಸ ಮಾಡ್ತಾರೆ ಹೊರತು ಈ ತರ ನಿಂದನೆ ಯಾರು ಮಾಡೋದಿಲ್ಲ। ಇದನ್ನ ಖಂಡಿಸಿ ನಮ್ಮ ಅಧಿಕಾರಿ ನೌಕರ ಸಂಘದವರೆಲ್ಲ ಇವತ್ತು ಸ್ಟ್ರೈಕ್ ಅನ್ನು ನಂಬ್ಕೊಂಡಿದೀವಿ। ಇದರ ಕುರಿತು ನಾವು ಮಾನ್ಯ ಆಯುಕ್ತರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೂಜಾ ಮಹಾಪೌ ಅವರಿಗೆ ದೂರ ಸಲ್ಲಿಸಿದೀವಿ। ಇದನ್ನ ಕೂಡ ಅದರಲ್ಲಿ ಚರ್ಚೆ ನಡೆದಿದೆ। ಸೊ ಎಲ್ಲಿವರೆಗೆ ಮೊನ್ನೆ ನಮ್ಮ ಆಯುಕ್ತರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಲ್ಲ ಅಲ್ಲಿವರೆಗೆ ನಾವು ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೀವಿ। ಧನ್ಯವಾದ।